ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರಿಗೆ ಮೀನು ಸಾಕಾಣಿಕೆ ತರಬೇತಿ ನೀಡಿ ಮತ್ಸ್ಯೋದ್ಯಮದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಮೂಲಕ ಮತ್ಸ್ಯ ಸಂಜೀವಿನಿ ಯೋಜನೆ ಗದಗ ಜಿಲ್ಲೆಯಲ್ಲಿ ಅರ್ಥಪೂರ್ಣ ಅನುಷ್ಠಾನಕ್ಕೆ ಮಾದರಿಯಾಗಿದೆ. ಈ ಯೋಜನೆ ಮಹಿಳೆಯರಿಗೆ ಸ್ಥಳೀಯವಾಗಿಯೇ ಉದ್ಯೋಗಾವಕಾಶಗಳು ಹೆಚ್ಚಿಸಿರುವುದಲ್ಲದೆ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳನ್ನು ಉತ್ತಮಪಡಿಸಿದೆ. ಈ ಕುರಿತು ಒಂದು ವರದಿ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನೆಯಡಿ ಮತ್ಸ್ಯ ಸಂಜೀವಿನಿ ಯೋಜನೆ ಜಾರಿಗೆ ಬಂದಿದ್ದು, ಇದು ಮೀನು ಕೃಷಿಯನ್ನು ಪ್ರೋತ್ಸಾಹಿಸುವ ಒಂದು ಪ್ರಮುಖ ಉಪಕ್ರಮ. ಗ್ರಾಮೀಣ ಪ್ರದೇಶದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಮೀನು ಸಾಕಾಣಿಕೆ ಹಾಗೂ ಮತ್ಸ್ಯ ಉದ್ಯೋಗದ ಮೂಲಕ ಆರ್ಥಿಕ ಸ್ವಾವಲಂಬನೆ ಕಲ್ಪಿಸುವುದು, ಒಳನಾಡು ಮೀನುಗಾರಿಕೆ, ಮೀನುಗಾರರ ಆದಾಯ ಹೆಚ್ಚಳ, ಗ್ರಾಮೀಣ ಪ್ರದೇಶದಲ್ಲಿ ಪೌಷ್ಟಿಕಾಂಶ ಭದ್ರತೆ ಸುಧಾರಿಸುವುದು ಸೇರಿದಂತೆ ವಿವಿಧ ಉದ್ದೇಶಗಳನ್ನು ಮತ್ಸ್ಯ ಸಂಜೀವಿನಿ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಮೀನುಗಾರಿಕೆ ಇಲಾಖೆ ಮೂಲಕ ಆಯ್ದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಉಚಿತ ತರಬೇತಿ ನೀಡಲಾಗಿದೆ. ಬಳಿಕ ತರಬೇತಿ ಪಡೆದವರಿಗೆ ಕಾಟ್ಲೋ, ರೋಹು, ಗೆಂಡೆ ಸೇರಿದಂತೆ ವಿವಿಧ ಮೀನಿನ ಮರಿಗಳನ್ನು ವಿತರಿಸಲಾಗಿದೆ. ಕೆಲ ದಿನಗಳ ಸಾಕಾಣಿಕೆ ಬಳಿಕ ಅವುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಅದರಂತೆ ಗದಗ ಜಿಲ್ಲಾ ಪಂಚಾಯತ್, ಜಿಲ್ಲಾ ಸಂಪನ್ಮೂಲ ಕೇಂದ್ರ ಹುಲಕೋಟೆಯಲ್ಲಿನ ಸಂಜೀವಿನಿ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರಿಗೆ 3 ದಿನಗಳ ವಸತಿ ಸಹಿತ ವಿಶೇಷ ತರಬೇತಿ ನೀಡಲಾಗಿತ್ತು. ಅಲ್ಲಿ ಮೀನು ಸಾಕಾಣಿಕೆಯ ವೈಜ್ಞಾನಿಕ ವಿಧಾನಗಳು, ಕೆರೆ ನಿರ್ವಹಣೆ, ಮೀನುಗಳ ಪೋಷಣೆ, ಆಹಾರ ನಿರ್ವಹಣೆ ಹಾಗೂ ಮಾರುಕಟ್ಟೆ ಸಂಪರ್ಕದ ಕುರಿತು ಸಮಗ್ರ ಮಾಹಿತಿ ಒದಗಿಸಲಾಗಿತ್ತು. ಕೃಷಿ ಹಾಗೂ ಕೂಲಿ ಕೆಲಸಗಳನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದ ಸ್ವಸಹಾಯ ಸಂಘದ ಮಹಿಳೆಯರ ಆರ್ಥಿಕ ಚಟುವಟಿಕೆಗೆ ಈ ಉಪಕ್ರಮ ಹೊಸ ದಿಕ್ಕನ್ನೇ ತೋರಿಸಿದೆ ಹಾಗೂ ಜೀವನೋಪಾಯಕ್ಕೆ ಅವಕಾಶಗಳನ್ನು ಹೆಚ್ಚಿಸಿದೆ. ಜಿಲ್ಲೆಯ 16 ಗ್ರಾಮ ಪಂಚಾಯತ್ ಮಟ್ಟದ ಕೆರೆಗಳನ್ನು ಗುತ್ತಿಗೆ ಪಡೆದು ಸ್ವಸಹಾಯ ಸಂಘಗಳ ಸದಸ್ಯರು ಮತ್ಸ್ಯೋದ್ಯಮ ಚಟುವಟಿಕೆ ನಡೆಸಿದ್ದಾರೆ. ಅಮೃತ ಸರೋವರ ಯೋಜನೆಯಡಿ ನಿರ್ಮಿಸಲಾದ ಬೆಳದಡಿ ಕೆರೆಯಲ್ಲಿ ಮೀನುಗಾರಿಕೆ ಚಟುವಟಿಕೆ ಉತ್ತಮವಾಗಿ ನಡೆಯುತ್ತಿದೆ. ಮೀನುಗಾರಿಕೆ ಇಲಾಖೆಯ ಮಾರ್ಗದರ್ಶನದಲ್ಲಿ ಸುಮಾರು 12,000 ಕಟ್ಲ ಮತ್ತು ರೋಹು ಮೀನು ಮರಿಗಳನ್ನು ಕೆರೆಗೆ ಬಿಡಲಾಗಿತ್ತು. ಸುಮಾರು 8 ತಿಂಗಳ ಪರಿಶ್ರಮದ ನಂತರ ಕೆರೆಯಲ್ಲಿ ಸಾಕಿದ ಮೀನುಗಳನ್ನು ಕೊಯ್ಲು ಮಾಡಲಾಯಿತು. ಮೊದಲ ಹಂತದ ಕೊಯ್ಲಿನಲ್ಲಿ ಸುಮಾರು 60 ಕೆಜಿ ಮೀನುಗಳನ್ನು ಸಂಗ್ರಹಿಸಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 65 ರೂಪಾಯಿ ದರದಲ್ಲಿ ಮಾರಾಟ ಮಾಡಲಾಯಿತು. ಮೀನುಗಳ ತೂಕ ಸುಮಾರು 700 ಗ್ರಾಂನಿಂದ 1 ಕೆಜಿವರೆಗೆ ಇದ್ದ ಕಾರಣ ಮೀನು ಮಾರಾಟದಿಂದ ಉತ್ತಮ ಆದಾಯ ದೊರೆತಿದ್ದು, ಇದು ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸಲು ನೆರವಾಗಿದೆ. ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ದೂರದರ್ಶನದೊಂದಿಗೆ ಸಂಘದ ಸದಸ್ಯೆ ಶಾರದಾ ಇನಾಮತಿ, ಮತ್ಸ್ಯ ಸಂಜೀವಿನಿ ಯೋಜನೆಯಡಿ ಅನುದಾನ ಪಡೆದು ಮೀನುಗಾರಿಕೆ ಕೈಗೊಳ್ಳಲಾಗಿತ್ತು. ಮೊದಲ ಹಂತದ ಮೀನುಗಳ ಮಾರಾಟ ಆಶಾದಾಯಕವಾಗಿದೆ. ಇನ್ನೂ ಕೆಲ ದಿನಗಳು ಇನ್ನಷ್ಟು ಉತ್ತಮ ಮೀನು ಮಾರಾಟವಾಗಲಿದೆ. ಈ ಯೋಜನೆಯಿಂದ ಸಾಕಷ್ಟು ಉಪಯೋಗವಾಗಿದೆ ಎಂದು ಸಂತಸ ಹಂಚಿಕೊಂಡರು. 2 ದಿನ ತರಬೇತಿಗೆ ಕಳಿಸಲಾಗಿತ್ರಿ. ಅವರು ಅಲ್ಲಿ ತರಬೇತಿ ತಗೊಂಡು ಬಂದಿಂದಾಗ ಇಲ್ಲಿ ಕೆರೆನ ಪಂಚಾಯತಿಯಿಂದ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿವ್ರಿ. ಅಂದ್ರೆ ಎಕರೆಕ್ಕೆ 200 ರೂಪಾಯಿದಂಗ 4 ಎಕರೆ ಕೆರೆನ ಅಗ್ರಿಮೆಂಟ್ ಮಾಡ್ಕೊಂಡು ಸ್ವಸಹಾಯ ಸಂಘದವ್ರಿಂದ 8,000 ಮೀನು ಮರಿಗಳನ್ನ ತಂದು ಕೆರೆ ಒಳಗೆ ಬಿಟ್ಟಿದ್ದೀವ್ರಿ. ಅದ್ರಾಗ ಸ್ವಸಹಾಯ ಸಂಘದ 50% ಸಬ್ಸಿಡಿ ರೀ, 50% ಯೋಜನೆಯಿಂದ ನಮ್ಗೆ ಅನುದಾನದ ಮೂಲಕ ಮೀನು ಮರಿಗಳನ್ನು ಕೊಟ್ಟಿದ್ರು. ಸಂಘದ ಸದಸ್ಯೆ ಪದ್ಮಾ ಲಮಾಣಿ 8,000 ಮೀನು ಮರಿಗಳನ್ನು ಸಾಕಾಣಿಕೆ ಮಾಡಿ 10 ತಿಂಗಳ ನಂತರ ಮಾರಾಟ ಮಾಡಲಾಗಿದೆ. ಇದರಿಂದ ಉತ್ತಮ ಲಾಭ ಬಂದಿದೆ ಎಂದು ಖುಷಿಪಟ್ಟರು. ಮಾಡಿ ನಾವು ಮೀನು ಕೊಡ್ತೀವಿ, ನಿಮ್ಗೆ ಮರಿ ಸಾಕಿ ಬೆಳೆಸಿ ನೀವು ಲಾಭ ಆಯ್ತು ಲಕ್ಷಣ ಆಯ್ತು ಅದು ಸಾಕೋರಿ ಅಂತ ಹೇಳಿದ್ರು. ಅದಕ್ಕೆ ಅವರು ಏನಾರು ನಿಮ್ಮ ಯೋಜನೆಯಲ್ಲಿಂದ ನಮ್ಗೆ 8,000 ಮರಿ ಕೊಟ್ಟಿದ್ರಿ, ತರಬೇತಿ ಕೊಟ್ಟು ಅದಕ್ಕೆ ಸಾಕಿದ್ವಿ. ಅದಕ್ಕೆ ಫುಡ್ ಗಿಡ್ಡು ಎಲ್ಲ ಹಾಕಿ ಬೆಳೆಸಿದ ಮೇಲೆ 10 ತಿಂಗಳ ಆದಿಂದ ಈಗ ತಗೊಂಡಿವಿ ರೀ. ಈಗ 2 ಕ್ವಿಂಟಲ್ ಅಷ್ಟು ಆಗ್ಯಾವು. ಆ ನಂತರ ಈಗ ಅದನ್ನು ಮಳೆ ಸ್ವಲ್ಪ ಅನುಭವ ಕಮ್ಮಿ ಇದ್ದಿದ್ದಕ್ಕೆ ಇನ್ನೂ ತೆಗೆದ ಮೇಲೆ ಇನ್ನೂ ಸ್ವಲ್ಪ ಅದನ್ನು ತಗೊಂಡು ಮಾರಾಟ ಮಾಡ್ಕೋತೀವಿ. ತಾಲೂಕು ಮತ್ಸ್ಯ ಸಂಜೀವಿನಿ ಅಭಿಯಾನ ಘಟಕದ ವ್ಯವಸ್ಥಾಪಕಿ ಅಶ್ವಿನಿ ಪಾಟೀಲ, ಪ್ರತಿ ತಾಲೂಕಿಗೆ 5 ಕೆರೆಗಳಂತೆ ಆಗಿದ್ದು ಅದರಲ್ಲಿ ಬೆಳದಡಿ ಕೆರೆಯೂ ಒಂದು. ಸ್ವಸಹಾಯ ಸಂಘದ ಮಹಿಳೆಯರೊಂದಿಗೆ ಒಪ್ಪಂದ ಮಾಡಿಕೊಂಡು ಉಚಿತ ತರಬೇತಿ ನೀಡಿ
ಸಬ್ಸಿಡಿ ಆಧಾರದಡಿ ಮೀನು ಮರಿ ನೀಡಿ ಫೀಡ್ ಕೂಡ ಒದಗಿಸಲಾಗಿತ್ತು. ಈಗ ಮಹಿಳೆಯರು ಸಾಕಿರುವ 2 ಕ್ವಿಂಟಾಲ್ ಮೀನು ಹಿಡಿದು ಮಾರಾಟ ಮಾಡಲಾಗಿದೆ. ಇದೊಂದು ಉತ್ತಮ ಜೀವನೋಪಾಯವಾಗಿದ್ದು ಮುಂದಿನ ವರ್ಷವೂ ಮೀನು ಸಾಕಲು ಮುಂದಾಗಿದ್ದಾರೆ ಎಂದರು. 2 ಕ್ವಿಂಟಲ್ನಷ್ಟು ಮೀನುಗಳನ್ನ ಹಿಡ್ಕೊಂಡಿದ್ದಾರೆ. ಇದರಿಂದ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ. ಖುಷಿ ಪಟ್ಕೊಂಡು ಇವಾಗ ಅವರು ಮುಂದಿನ ವರ್ಷನೂ ನಾವು ಮೀನು ಬಿಡ್ತೀವಿ, ಮುಂದಿನ ವರ್ಷನೂ ನಾವು ಒಳ್ಳೆ ತರಬೇತಿಯನ್ನು ನಮಗೂ ಕೊಡಿ, ಇವು ಮುಂದಿನ ವರ್ಷದಲ್ಲೂ ನಮ್ಗೆ ಸಬ್ಸಿಡಿ ದರದಲ್ಲಿ ನಮ್ಗೆ ಮೀನು ಮರಿಗಳನ್ನು ಹೆಚ್ಚಾಗಿ ಕೊಡಿಸ್ರಿ, ನಾವು ಇನ್ನೂ ಹೆಚ್ಚಾಗಿ ಮೀನುಗಳನ್ನು ನಮ್ಮ ಒಂದು ಜೀವನೋಪಾಯವಾಗಿ ನಾವು ನೋಡ್ಕೊಳ್ತೀವಿ. ಕೃಷಿ ಜೊತೆಗೆ ಮತ್ತು ಹೈನುಗಾರಿಕೆ ಜೊತೆಗೆ ನಮಗೆ ಇದು ಮೀನುಗಾರಿಕೆ ಒಂದು ಒಳ್ಳೆಯ ಜೀವನೋಪಾಯವಾಗೈತಿ.